ಎಕ್ಸ್‌ಪ್ರೆಸ್ ಆರ್6ಗೆ ಸ್ವಾಗತ. ನಾನು ನಿಶಾ. ತೀವ್ರ ಕುತೂಹಲ ಮೂಡಿಸಿರೋ ಪಂಚ ಚುನಾವಣೆ ನಡೆಯೋದು ಯಾವಾಗ? ರಾಜ್ಯದ ಉಪಚುನಾವಣೆಗಳ ಬಗ್ಗೆ ಸುನಿಲ್ ಅರೋರಾ ಹೇಳಿದ್ದೇನು? ಜೋಕರ್ ಎಂದ ಸೈನಿಕನ ವಿರುದ್ಧ ದಳಪತಿ ಗುಡುಗಿದ್ದೇಗೆ? ಶಾಸಕ ತನ್ವೀರ್ ಸೇಠ್ಗೆ ಕೆಪಿಸಿಸಿ ಸಾರಥಿ ಬುಲಾವ್ ನೀಡಿದ್ದೇಕೆ? ಇದೆಲ್ಲವನ್ನ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇನ್ನು ಜೋಕರ್ ಇಂದ ಸೈನಿಕನ ವಿರುದ್ಧ ದಳಪತಿ ಗುಡುಗಿದ್ದೇಕೆ? ಕೈ ಜೊತೆ ಕೇಸರಿ ಪಡೆ ವಿರುದ್ಧವೂ ಎಚ್ಡಿಕೆ ಬೆಂಕಿ ಉಗುಳಿದ್ದೇಕೆ? ದಳಪತಿ ವರ್ಸಸ್ ಸೈನಿಕನ ನಡುವಿನ ಸಮರದ ಹಿಂದಿನ ಮರ್ಮವೇನು? ನೋಡೋಣ ಕುಮಾರ ಸಮರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಂತ್ರಿಯಾಗಿದ್ದೇನೆಂದು ಏರು ಧ್ವನಿಯಲ್ಲಿ ಮಾತನಾಡಿದ್ದಾನೆ. ಆತಂಕ ಆಕ್ರೋಶವಿರುವುದು ಆ ಮನುಷ್ಯನಿಗೆ, ನನಗಲ್ಲ ಅಂತ ಸಚಿವ ಸಿಪಿ ಯೋಗೇಶ್ವರ್ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಚನ್ನಪಟ್ಟಣದಲ್ಲಿ ಮಾತನಾಡಿದ ಎಚ್ಡಿಕೆ, ರಾಮನಗರದಲ್ಲಿ ಟೂರಿಸಂ ಅಭಿವೃದ್ಧಿ ಮಾಡ್ತೀನಿ ಅಂತ ಮೆಗಾ ಸಿಟಿಯಲ್ಲಿ ಸೈಟ್ ಕೊಡುತ್ತೇನೆಂದು ಹಣ ಲೂಟಿ ಹೊಡೆದಿದ್ದಾನೆ. ಕಂಡವರ ಹಣ ಲೂಟಿ ಹೊಡೆದು ಇನ್ನೂ ಬದುಕಿದ್ದಾನೆ ಅಂತ ಏಕವಚನದಲ್ಲೇ ಹರಿಹಾಯ್ದಿದ್ದಾರೆ. ಸಿಪಿ ಯೋಗೇಶ್ವರರದ್ದು ನಾನು ಕಾಣದ ಮಂತ್ರಿಗಿರಿಯ? ಇಂತಹ ಅದೆಷ್ಟು ಜನರನ್ನ ನಾನು ಮಂತ್ರಿ ಮಾಡಿಲ್ಲ, ಇವನು ಹೇಗೆ ಮಂತ್ರಿ ಆದ ಎಂಬುದು ನನಗೆ ಗೊತ್ತಿದೆ. ನೀಚತನದಲ್ಲಿ ಮಂತ್ರಿ ಆಗಿರೋನು ಇವನು ಎಂದು ಎಚ್ಡಿಕೆ ಬೆಂಕಿ ಉಗುಳಿದ್ದಾರೆ. ನನ್ನ ಮೇಲಿನ ಪ್ರೀತಿಯಿಂದ ಜೆಡಿಎಸ್ ಕಾರ್ಯಕರ್ತರು ಬರ್ತಾರೆ. ಯೋಗೇಶ್ವರ್ಗಿಂತ ಮುಂಚೆ ನನಗೆ ಚನ್ನಪಟ್ಟಣ ಪರಿಚಯವಿದೆ, ನನಗೂ ಏಕವಚನದಲ್ಲಿ ಮಾತನಾಡುವುದಕ್ಕೆ ಬರುತ್ತೆ ಅಂತ ಕಿಡಿಕಾರಿದ್ದಾರೆ. ಮಂಗಳೂರಿನಲ್ಲಿ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದ ಬಗ್ಗೆ ಭಜನೆ ಮಾಡ್ತಿದ್ದಾನೆ, ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ಲಘುವಾಗಿ ಮಾತನಾಡಿದ್ದಾನೆ ಅಂತ ಎಚ್ಡಿಕೆ ಹರಿಹಾಯ್ದಿದ್ದಾರೆ. ಹುಣಸೂರಿಗೆ ಸೀರೆ ತಗೊಂಡು ಹೋದ, ಅಲ್ಲಿಂದ ಓಡಿಸಿದ್ರು. ನನ್ನ ಕಾರ್ಯಕರ್ತರ ಭಿನ್ನಾಭಿಪ್ರಾಯದಿಂದ 4 ಬಾರಿ ಗೆದ್ದ, ಆತನನ್ನ ಆಧುನಿಕ ಭಗೀರಥ ಎನ್ನುತ್ತಾರೆ. ಆದ್ರೆ ಎಚ್ಡಿಕೆ ದೇವೇಗೌಡರು ಇಗ್ಗಲೂರು ಡ್ಯಾಂ ಕಟ್ಟಿಸಿದ್ದಾರೆ. ಇಗ್ಗಲೂರು ಡ್ಯಾಂ ಕಟ್ಟುವಾಗ ಈ ವ್ಯಕ್ತಿ ಹುಟ್ಟಿರ್ಲಿಲ್ಲ ಅಂತ ಕೆಂಡಕಾರಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಗೆ ಲೈಫ್ ಕೊಟ್ಟವನೇ ನಾನು ಕಾಣದ ಬಿಜೆಪಿಯ ಅಂತ ಎಚ್ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. 2006ರಲ್ಲಿ ಇವರು ಎಲ್ಲೆಲ್ಲಿ ಇದ್ದರೆಂದು ನನಗೆ ಗೊತ್ತಿದೆ. ಎಲ್ಲರೂ ಮಂಗನಂತೆ ಹಾರಿ ಹೋಗಲು ಮುಂದಾಗಿದ್ರು. ಆಗ ನಾನು ಇವರನ್ನ ಉಳಿಸಿಕೊಟ್ಟೆ. ಬಿಎಸ್ವೈ ನನ್ನ ಬಳಿ ಅರ್ಜಿ ಹಾಕಿಕೊಂಡು ಬಂದಿದ್ರು. ಬಿಜೆಪಿಗೆ ರಾಜೀನಾಮೆ ಕೊಡ್ತೇನೆ, ಮಂತ್ರಿ ಮಾಡಿ ಅಂದಿದ್ರು ಅಂತ ಬಿಜೆಪಿ ಮತ್ತು ಬಿಎಸ್ವೈ ವಿರುದ್ಧ ಹರಿಹಾಯ್ದಿದ್ದಾರೆ. ಮೈಸೂರು ಪಾಲಿಕೆ ಚುನಾವಣೆಯ ಬಗ್ಗೆಯೂ ಎಚ್ಡಿಕೆ ಮಾತಾಡಿದ್ದಾರೆ. ಈ ವೇಳೆ ನಾವು ಯಾರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿಲ್ಲ, ನಮ್ಮ ಸಾಮರ್ಥ್ಯ ತೋರಿಸಲು ಅಭ್ಯರ್ಥಿ ಕಣಕ್ಕೆ ಇಳಿಸಿದ್ದೆವು. ಮೈಸೂರಿನಿಂದ ರಾಜ್ಯಕ್ಕೆ ಸಂದೇಶ ಹೋಗುತ್ತೆ ಎಂದು ಹೇಳಿದ್ದೆ. ಆ ಸಂದೇಶವನ್ನ ತಾಯಿ ಚಾಮುಂಡೇಶ್ವರಿ ದೇವಿ ಕೊಟ್ಟಿದ್ದಾಳೆ. ಜೆಡಿಎಸ್ ಬಗ್ಗೆ ಅಪಪ್ರಚಾರ ಮಾಡಬೇಕೆಂದು ಕೆಲವರು ಹೊರಟಿದ್ರು, ಆದ್ರೆ ತಾಯಿ ಚಾಮುಂಡೇಶ್ವರಿ ರಕ್ಷಣೆ ಕೊಟ್ಟು ಉಳಿಸಿದ್ದಾಳೆ ಅಂತ ಹೇಳಿದ್ರು. ಮಾಜಿ ಸಚಿವ ರಮೇಶ್ ಕುಮಾರ್ ವಿರುದ್ಧವೂ ಎಚ್ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ದಿ ಗ್ರೇಟ್ ರಮೇಶ್ ಕುಮಾರ್ ಏನ್ ಹೇಳಿದ್ದಾರೆ? ಬಿಎಸ್ವೈ ಬಂದ್ರೆ 6 ತಿಂಗಳಲ್ಲಿ ಸರ್ಕಾರ ಹೋಗುತ್ತೆ, ಆಗ ನಮ್ಮ ಸರ್ಕಾರ ಬರುತ್ತೆ ಎಂದು ಸರ್ಕಾರ ತೆಗೆದ್ರು ಅಂತ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ರೈತರ ಪರವಿದ್ದ ಸಮ್ಮಿಶ್ರ ಸರ್ಕಾರ ಬಿದ್ದ ಬಳಿಕ ಅದರ ಪ್ರತಿಫಲವನ್ನ ಈಗ ರಾಜ್ಯದ ಜನ ಅನುಭವಿಸುತ್ತಿದ್ದಾರೆ. ಇವರು ದಿ ಗ್ರೇಟ್ ಸೆಕ್ಯುಲರ್ ಲೀಡರ್ಗಳು ಅಂತ ಎಚ್ಡಿಕೆ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ವಿರುದ್ಧವೂ ಎಚ್ಡಿ ಕುಮಾರಸ್ವಾಮಿ ಹರಿಹಾಯ್ದಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗುವ ಕನಸು ಕಾಣ್ತಿದ್ರು, ಆದ್ರೆ ಅಲ್ಲೊಬ್ಬರು ತಾನೇ ಸಿಎಂ ಎಂದು ಓಡಾಡ್ತಿದ್ದಾರೆ. ಅವರು ಎದೆಯ ಮೇಲೆ ಬೋರ್ಡ್ ಹಾಕೊಂಡು ತಿರುಗುತ್ತಿದ್ದಾರೆ ಅಂತ ಪರೋಕ್ಷವಾಗಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಎಚ್ಡಿಕೆ ಗುಡುಗಿದ್ದಾರೆ. ಎಚ್ಡಿಕೆ ಸಿಎಂ ಆಗಿದ್ದಾಗ ಜನರ ಕೈಗೆ ಸಿಗ್ತಿರ್ಲಿಲ್ಲ, ಅಧಿಕಾರ ಕಳೆದುಕೊಂಡ್ಮೇಲೆ 6 ಗಂಟೆಗೆ ಚನ್ನಪಟ್ಟಣಕ್ಕೆ ಬರ್ತಿದ್ದಾನೆ ಅಂತ ಎಚ್ಡಿಕೆ ವಿರುದ್ಧ ಏಕವಚನದಲ್ಲೇ ಸಿಪಿ ಯೋಗೇಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಜನರಿದ್ರೆ ದುರಹಂಕಾರ ನಡೆಯಲ್ಲ, ಅಭಿವೃದ್ಧಿ ಮಾಡಿದರಷ್ಟೇ ಜನಮತ ಹಾಕ್ತಾರೆಂದು ಅವನಿಗೆ ಈಗ ಗೊತ್ತಾಗಿದೆ ಅಂತ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಮಾತನಾಡಿದ ವಿಡಿಯೋ ವೈರಲ್ ಆಗಿದೆ. ಎಚ್ಡಿ ಕುಮಾರಸ್ವಾಮಿ ಅವಕಾಶವಾದಿ ರಾಜಕಾರಣಿ, ಜೋಕರ್ ತರಹ ಎಂದು ಯೋಗೇಶ್ವರ್ ವ್ಯಂಗ್ಯವಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತಾಡಿದವರು, ಎಚ್ಡಿಕೆ ಯಾವ ಪಾರ್ಟಿಯಾದ್ರೂ ಅಡ್ಜಸ್ಟ್ ಆಗ್ತಾರೆ, ಅವರಿಗೆ ನೈತಿಕತೆ ಸಿದ್ಧಾಂತ ಯಾವುದೂ ಇಲ್ಲ. ಅಧಿಕಾರ ಇಲ್ಲದಾಗ ಜನರ ಬಳಿ ಹೋಗಿ ಗೋಳಾಡೋದು, ಕಣ್ಣೀರು ಹಾಕುವುದು ಅವರ ಗುಣವಾಗ್ಬಿಟ್ಟಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಶಾಸಕ ತನ್ವೀರ್ ಸೇಠ್ಗೆ ಕೆಪಿಸಿಸಿ ಸಾರಥಿ ಬುಲಾವ್ ನೀಡಿದ್ದೇಕೆ? ಕೈ ನಾಯಕರನ್ನೇ ಪರಸ್ಪರ ಎತ್ತಿ ಕಟ್ತಿದ್ಯಾ ರಾಜ್ಯ ಬಿಜೆಪಿ? ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧವೇ ಸಿಡಿದು ನಿಂತಿದ್ಯಾರು? ನೋಡೋಣ ಪಾಲಿಕೆ ಫೈಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಟ್ವೀಟ್ ಮೂಲಕ ರಾಜ್ಯ ಬಿಜೆಪಿ ಘಟಕ ಟಾಂಗ್ ಕೊಟ್ಟಿದೆ. ಮೈಸೂರು ಪಾಲಿಕೆಯಲ್ಲಿ ಹೋರಾಟ ಇದ್ದದ್ದು ಬಿಜೆಪಿ ವಿರುದ್ಧ ಅಲ್ಲ, ಹೋರಾಟ ಇದ್ದಿದ್ದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಬಣಗಳ ನಡುವೆ ಅಂತ ಬಿಜೆಪಿ ವ್ಯಂಗ್ಯವಾಡಿದೆ. ಮೈಸೂರಿನಲ್ಲಿ ಸೋತಿರೋದು ರಾಜ್ಯ ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯ, ಡಿಕೆಶಿ ಗೆದ್ದು ಬೀಗಿರೋದು ಬಿಜೆಪಿ ವಿರುದ್ಧವಲ್ಲ, ಸಿದ್ದರಾಮಯ್ಯ ವಿರುದ್ಧ ಅಂತ ರಾಜ್ಯ ಬಿಜೆಪಿ ಘಟಕ ವಾಗ್ದಾಳಿ ನಡೆಸಿದೆ. ಟ್ವೀಟ್ನಲ್ಲಿ ರಾಜ್ಯ ಬಿಜೆಪಿ ಘಟಕ ಕಿಡಿ ಹೊತ್ತಿಸಿದೆ. ಸಿದ್ದರಾಮಯ್ಯರನ್ನ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಟುಕುಂಟು ಲೆಕ್ಕಕ್ಕಿಲ್ಲ ಎಂಬಂತೆ ಮಾಡಿದ್ದಾರೆ ಅಂತ ರಾಜ್ಯ ಬಿಜೆಪಿ ತಿಳಿಸಿದೆ. ಜೆಡಿಎಸ್ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಉಗ್ರ ರೂಪ ತಾಳಿದರೆ ಡಿಕೆ ಶಿವಕುಮಾರ್ ಮೃದು ಧೋರಣೆ ಹೊಂದಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಸೇರಿಕೊಂಡು ಸಿದ್ದರಾಮಯ್ಯ ವಿರುದ್ಧ ಗೆದ್ದಿದ್ದಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ಬಿಜೆಪಿ ಟ್ವೀಟ್ಗೆ ರಾಜ್ಯ ಕಾಂಗ್ರೆಸ್ ಟ್ವೀಟ್ನಲ್ಲೇ ತಿರುಗೇಟು ನೀಡಿದೆ. ನಿಮ್ಮವರೇ ನಿಮ್ಮ ಬಂಡವಾಳ ಅಯೋಗ್ಯತನವನ್ನ ಹೊರಹಾಕ್ತಿದ್ದಾರೆ. ಸಾಮಾನ್ಯ ಶಾಸಕರಿಗೆ ಅನುದಾನವಿಲ್ಲ, ಸಚಿವರಿಗೆ ಖಾತೆ ನಿಭಾಯಿಸೋ ಯೋಗ್ಯತೆ ಇಲ್ಲ ಅಂತ ಶಾಸಕ ರೇಣುಕಾಚಾರ್ಯ ಹೇಳಿಕೆ ಇಟ್ಕೊಂಡು ಬಿಜೆಪಿಗೆ ಟಕ್ಕರ್ ಕೊಟ್ಟಿದೆ. ಮೊದಲು ನಿಮ್ಮ ತೂತು ಮುಚ್ಚಿಕೊಂಡು ನೆಟ್ಟಗೆ ಆಡಳಿತ ನಡೆಸಿ. ನಿಮ್ಮಿಂದ ಜನತೆ ನೆಮ್ಮದಿ ಕಳೆದಿದೆ. ಹೋರಾಟ ಇರುವುದು ಬಿಜೆಪಿ ವರ್ಸಸ್ ಬಿಜೆಪಿ. ಇದರಿಂದ ರಾಜ್ಯದ ಜನತೆ ಸೋಲುತ್ತಿದ್ದಾರೆ ಎಂದು ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಮೈಸೂರು ಪಾಲಿಕೆಯಲ್ಲಿನ ಮೈತ್ರಿ ವಿಚಾರಕ್ಕೆ ನಿನ್ನೆಯ ಸಭೆಯಲ್ಲಿ ತನ್ವೀರ್ ಸೇಠ್ ವಿರುದ್ಧ ಕಾಂಗ್ರೆಸ್ ಹಿರಿಯ ನಾಯಕರು ಗರಂ ಆಗಿದ್ರು. ಹೀಗಾಗಿ ಮೈತ್ರಿ ಬಗ್ಗೆ ಸ್ಪಷ್ಟನೆ ನೀಡಿರೋ ತನ್ವೀರ್ ಸೇಠ್, ಕಾಂಗ್ರೆಸ್ ಪಕ್ಷಕ್ಕಾಗಿ ನಾನು ನಿರ್ಧಾರ ಕೈಗೊಂಡಿದ್ದೇನೆ. ನಾನು ಯಾವುದೇ ತಪ್ಪು ಮಾಡಿಲ್ಲವೆಂದು ಹೇಳಿದ್ದಾರೆ. ನನಗೆ ನೋಟಿಸ್ ನೀಡುವ ಬಗ್ಗೆ ಯಾರೂ ಹೇಳಿಲ್ಲ. ನೋಟಿಸ್ ನೀಡಿದರೆ ಅದಕ್ಕೆ ತಕ್ಕ ಉತ್ತರ ನೀಡುತ್ತೇನೆ ಅಂತ ತಿಳಿಸಿದ್ರು. ಜೆಡಿಎಸ್ ಜೊತೆಗಿನ ಮೈತ್ರಿ ವಿಚಾರದಲ್ಲಿ ನನ್ನ ಯಾವುದೇ ವೈಯಕ್ತಿಕ ವಿಚಾರ ಇಲ್ಲವೆಂದು ತನ್ವೀರ್ ಸೇಠ್ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತಾಡಿದ ಅವರು, ಎಲ್ಲವನ್ನೂ ಕೆಪಿಸಿಸಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇನೆ. ಕೆಪಿಸಿಸಿ ಅಧ್ಯಕ್ಷರ ಸೂಚನೆಯಂತೆ ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ಯಾರ ಶಕ್ತಿಯನ್ನು ಯಾರು ಕುಗ್ಗಿಸಲು ಸಾಧ್ಯವಿಲ್ಲ. ನಮ್ಮದು ತ್ಯಾಗದ ಪಕ್ಷ, ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ. ಸಿದ್ದರಾಮಯ್ಯಗೆ ಯಾರೋ ಕಿವಿ ಕಚ್ಚುವ ಕೆಲಸ ಆಗಿದೆ. ನಾನು ಸಿದ್ದರಾಮಯ್ಯ ಜೊತೆಯೂ ಮಾತನಾಡುತ್ತೇನೆ ಅಂತ ತನ್ವೀರ್ ಸೇಠ್ ಸ್ಪಷ್ಟಪಡಿಸಿದರು. ಮಾಜಿ ಸಚಿವ ತನ್ವೀರ್ ಸೇಠ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬುಲಾವ್ ನೀಡಿದ್ದಾರೆ. ಮೈಸೂರು ಪಾಲಿಕೆ ಚುನಾವಣೆ ಗೊಂದಲ ಹಿನ್ನೆಲೆ ಇಂದು ಮತ್ತು ನಾಳೆ ಭೇಟಿಯಾಗುವಂತೆ ಡಿಕೆಶಿ ಸೂಚನೆ ನೀಡಿದ್ದು, ತನ್ವೀರ್ ಸೇಠ್ ಒಪ್ಪಿಗೆ ನೀಡಿದ್ದಾರೆ. ಮತ್ತೊಂದೆಡೆ ತವರಿನಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ. ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಜೆಡಿಎಸ್ ಜೊತೆಗಿನ ಮೈತ್ರಿ ವಿಚಾರವಾಗಿ ಶಾಸಕ ತನ್ವೀರ್ ಸೇಠ್ಗೆ ನೋಟಿಸ್ ನೀಡುತ್ತಾರೆ ಅನ್ನೋ ವಿಚಾರಕ್ಕೆ ತನ್ವೀರ್ ಸೇಠ್ ಬೆಂಬಲಿಗರು ಪ್ರತಿಭಟನೆ ನಡೆಸಿದರು. ತನ್ವೀರ್ ಸೇಠ್ ನಿವಾಸದ ಬಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ, ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ನಡೆದ ಜೆಡಿಎಸ್ ಸಮಾವೇಶದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯರನ್ನ ಸಾರಾ ಮಹೇಶ್ ಅಪಹಾಸ್ಯ ಮಾಡಿದ್ದಾರೆ. ಸಿದ್ದು ಮೊನ್ನೆಯವರೆಗೆ ಜೆಡಿಎಸ್ ಎಲ್ಲಿದೆ ಅಂತ ಕೇಳ್ತಿದ್ರು, ಜೆಡಿಎಸ್ ಜೊತೆ ಹೋಗಲೇಬಾರದು ಅಂತಿದ್ರು. ಆದರೆ ಈಗ ನಾವು ಬೇಡ ಅಂದ್ರೂ ಮೈಸೂರು ಪಾಲಿಕೆಯಲ್ಲಿ ಜೆಡಿಎಸ್ಗೆ ವೋಟ್ ಹಾಕಿದ್ರು ಎಂದಿದ್ದಾರೆ. ಸಿದ್ದರಾಮಯ್ಯಗೆ ಜೆಡಿಎಸ್ ಶಕ್ತಿ ಏನೆಂದು ಈಗ ಗೊತ್ತಾಗಿದೆ ಅಂತ ಸಮಾವೇಶದಲ್ಲಿ ಮಹೇಶ್ ಸಿದ್ದು ಕಾಲೆಳೆದಿದ್ದಾರೆ. ಸಿದ್ದರಾಮಯ್ಯ ಈವರೆಗೆ ಯಾವುದೇ ಅಧಿಕಾರ ಪಡೆದಿದ್ರು ಜೆಡಿಎಸ್ ನಾಯಕರು, ಕಾರ್ಯಕರ್ತರ ಆಶೀರ್ವಾದದಿಂದ ಅಂತ ಸಾರಾ ಮಹೇಶ್ ಕಿಡಿಕಾರಿದ್ದಾರೆ. ಮೈಸೂರು ಪಾಲಿಕೆ ಚುನಾವಣೆಯ ಸಂದೇಶ 2023ರ ಸಂದೇಶ. ರಾಜ್ಯದಲ್ಲಿ ರಾಷ್ಟ್ರೀಯ ಪಕ್ಷಗಳು ಎಷ್ಟೇ ಬಲಿಷ್ಠವಾಗಿದ್ರೂ ಮೈಸೂರು ನಗರ ಪಾಲಿಕೆಯಂತೆ 2023ಕ್ಕೆ ಬರಬೇಕು. ಆವತ್ತು ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿಯಾಗುತ್ತಾರೆ ಅಂತ ಮಂಡ್ಯದಲ್ಲಿ ಸಾರಾ ಮಹೇಶ್ ಹೇಳಿದರು. ಮೈಸೂರು ಪಾಲಿಕೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ವಿಚಾರಕ್ಕೆ ಎಚ್ಡಿ ಕುಮಾರಸ್ವಾಮಿಗೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ ಎಚ್ಚರಿಕೆ ನೀಡಿದ್ದಾರೆ. ಕಾರಣಾಂತರಗಳಿಂದ ನಾವು ನಿಮ್ಮನ್ನ ಬೆಂಬಲಿಸಿದ್ದೇವೆ. ಈಗ ನೀವು ತೊಡೆತಟ್ಟುವ ಕೆಲಸ ಮಾಡಬೇಡಿ. ಸಿದ್ದರಾಮಯ್ಯ, ಡಿಕೆಶಿ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅಂತ ಲಕ್ಷ್ಮಣ್ ಹೇಳಿದ್ದಾರೆ. ಸಿದ್ದರಾಮಯ್ಯಗೆ ನೀವ್ಯಾರೂ ಪಾಠ ಕಲಿಸಲು ಆಗಲ್ಲ. ಸಿದ್ದರಾಮಯ್ಯ, ಡಿಕೆಶಿ ನಡುವೆ ತಂದಿಡುವುದನ್ನ ಬಿಟ್ಟು ಧೈರ್ಯವಿದ್ರೆ ನೇರವಾಗಿ ಕಾಂಗ್ರೆಸ್ ವಿರುದ್ಧ ನಿಲ್ಲಿ. ಜೆಡಿಎಸ್ ಪಕ್ಷವನ್ನ ಎಂಪಿ ಪ್ರಕಾಶ್ ಸಿದ್ದರಾಮಯ್ಯ ಕಟ್ಟಿದ್ದಾರೆ. ಸಾಧ್ಯವಿದ್ದರೆ ಈಗ ಒಂದು ಪಕ್ಷ ಕಟ್ಟಿ ತೋರಿಸಿ ಅಂತ ಸವಾಲ್ ಹಾಕಿದ್ದಾರೆ. ಬಿಜೆಪಿ ಶಾಸಕ ಸಚಿವರ ನಡುವೆ ಶೀತಲ ಸಮರ ನಡೀತಿರೋದೇಕೆ? ಸಚಿವ ಸ್ಥಾನಕ್ಕಾಗಿ ಎಚ್ ವಿಶ್ವನಾಥ್ ಮಾಡಿರೋ ಪ್ಲಾನ್ ಏನು? ಹಣ, ಹೆಸರು ಶಾಶ್ವತವಲ್ಲ ಅಂತ ರಾಗಿಣಿ ಹೇಳಿದ್ದೇಕೆ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಬಿಜೆಪಿಯಲ್ಲಿ ಸಚಿವರು ಮತ್ತು ಶಾಸಕರ ಮಧ್ಯೆ ಶೀತಲ ಸಮರ ಶುರುವಾಗಿದೆ. ಸಚಿವ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ರೇಣುಕಾಚಾರ್ಯ ಕಿಡಿಕಾರಿದ್ದು ಎರಡೆರಡು ಖಾತೆ ಕೇಳುವುದಕ್ಕೆ ಆಗುತ್ತೆ, ಶಾಸಕರ ಬೇಡಿಕೆಗಳಿಗೆ ಸ್ಪಂದಿಸುವುದಕ್ಕೆ ಸಚಿವರಿಗೆ ಆಗಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಸುಧಾಕರ್ ಒಬ್ಬರಿಂದಲೇ ಬಿಜೆಪಿ ಸರ್ಕಾರ ಬಂದಿಲ್ಲ, 5 ರಿಂದ 6 ಸಚಿವರು ಶಾಸಕರ ಕೈಗೆ ಸಿಗುವುದೇ ಇಲ್ಲ, ನಾವೇನು ಬಿಟ್ಟಿಗೆದ್ದು ಬಂದಿಲ್ಲ ಅಂತ ಸಚಿವರ ವಿರುದ್ಧ ಹೊನ್ನಾಳಿ ಶಾಸಕ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಶಾಸಕ ಎಂಪಿ ರೇಣುಕಾಚಾರ್ಯ ವಾಗ್ದಾಳಿ ವಿಚಾರಕ್ಕೆ ಪ್ರತಿಕ್ರಿಯಿಸಲು ಸಚಿವ ಡಾಕ್ಟರ್ ಕೆ ಸುಧಾಕರ್ ನಿರಾಕರಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತಾಡಿದ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಸುಧಾಕರ್, ಇದರ ಬಗ್ಗೆ ರೇಣುಕಾಚಾರ್ಯ ಜೊತೆ ವೈಯಕ್ತಿಕವಾಗಿ ಚರ್ಚಿಸುತ್ತೇನೆ ಅಂತ ಹೇಳಿದರು. ಎರಡು 2023ರ ಚುನಾವಣೆಯಲ್ಲೂ ಮೈತ್ರಿ ಮಾಡಿಕೊಳ್ಳುವುದರ ಬಗ್ಗೆ ದಳಪತಿಗಳು ಪರೋಕ್ಷವಾಗಿ ಸೂಚನೆ ನೀಡಿದಂತೆ ಕಾಣಿಸಿದೆ. ಮಂಡ್ಯದಲ್ಲಿ ಜಿಲ್ಲೆಯ ಪಾಂಡವಪುರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಮುಂದಿನ ಸರ್ಕಾರ ಅಚ್ಚರಿ ಬದಲಾವಣೆ ಮೂಲಕ ಬರುತ್ತದೆ, ಮೈಸೂರು ಮಹಾನಗರ ಪಾಲಿಕೆ ರೀತಿ ಅಚ್ಚರಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದರು. ಸಚಿವ ಸ್ಥಾನಕ್ಕಾಗಿ ಹಳ್ಳಿ ಹಾಕಿ ಎಚ್ ವಿಶ್ವನಾಥ್ ಪಟ್ಟು ಬಿಡದೆ ಪ್ರಯತ್ನ ಮುಂದುವರೆಸಿದ್ದಾರೆ. ಎಂಎಲ್ಸಿ ಉಪಚುನಾವಣೆ ಮೇಲೆ ಕಣ್ಣಿಟ್ಟಿರೋ ಎಚ್ ವಿಶ್ವನಾಥ್ ವಿಧಾನಸಭೆಯಿಂದ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗುವ ಲೆಕ್ಕಾಚಾರದಲ್ಲಿದ್ದಾರೆ. ಧರ್ಮೇಗೌಡರ ನಿಧನದಿಂದ ತೆರವಾಗಿರುವ ಸ್ಥಾನಕ್ಕೆ ಆಯ್ಕೆಯಾಗುವ ತಂತ್ರಗಾರಿಕೆ ಹೆಣೆದಿದ್ದಾರೆ. ಆದರೆ ವಿಶ್ವನಾಥ್ಗೆ ಸಮ್ಮತಿಸಲು ಆಗದೆ ಬಿಡಲು ಆಗದೆ ಬಿಜೆಪಿ ನಾಯಕರು ಮೌನವಾಗಿದ್ದಾರೆ. ಸಾರಿಗೆ ನೌಕರರಿಗೆ ಬಾಟಾ ಭತ್ಯೆ ನೀಡುವ ಸಂಬಂಧ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 4 ಸಾರಿಗೆ ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರಿಗೆ ಪತ್ರ ಬರೆದಿದ್ದಾರೆ. 2021ರ ಫೆಬ್ರವರಿ 1ರಿಂದ ಬಾಟಾ ಭತ್ಯೆ ನೀಡುವ ಪ್ರಸ್ತಾವನೆಗೆ ಒಪ್ಪಿಗೆ ನೀಡಿದ್ದು, ಸಾರಿಗೆ ಸಂಸ್ಥೆಗಳು ಸ್ವಂತ ಸಂಪನ್ಮೂಲದಿಂದ ವೆಚ್ಚ ಭರಿಸಬೇಕು. ಇದಕ್ಕಾಗಿ ರಾಜ್ಯ ಸರ್ಕಾರದಿಂದ ಸಹಾಯ ಕೋರದಂತೆ ಷರತ್ತು ವಿಧಿಸಲಾಗಿದೆ. ಅಲ್ಲದೆ ಆರ್ಥಿಕ ಇಲಾಖೆ ಅಭಿಪ್ರಾಯದಂತೆ ಅಗತ್ಯ ಕ್ರಮಕ್ಕೆ ಸೂಚನೆ ನೀಡಿದೆ. ಜೈಲು ದಿನಗಳ ಬಗ್ಗೆ ಮಾತಾಡಿದ ನಟಿ ರಾಗಿಣಿ ದ್ವಿವೇದಿ, ಎಷ್ಟೇ ಹಣ ಹೆಸರು ಇದ್ರೂ ಯಾವುದು ಶಾಶ್ವತವಲ್ಲ, ಈ ವಿಚಾರ 2020ರಲ್ಲಿ ಸಾಬೀತಾಗಿದೆ ಅಂತ ಹೇಳಿದ್ದಾರೆ. ಟಿವಿ9 ಜೊತೆ ಮಾತಾಡಿದ ಅವರು, 2021ನೇ ವರ್ಷ ನನಗೆ ಪಾಸಿಟಿವ್ ಆಗಿ ಶುರುವಾಗಿದೆ. ಈಗ ಅಪ್ಪ ಅಮ್ಮನನ್ನ ನೋಡಿಕೊಳ್ಳುವುದು ತುಂಬಾ ಮುಖ್ಯ, ಸಣ್ಣ ಸಣ್ಣ ವಿಚಾರವನ್ನು ಎಂಜಾಯ್ ಮಾಡಬೇಕು ಅಂತ ನಟಿ ರಾಗಿಣಿ ದ್ವಿವೇದಿ ಹೇಳಿದ್ದಾರೆ. ಚಿತ್ರರಂಗದಿಂದ ಸಿಗೋ ಸಪೋರ್ಟ್ನಿಂದ ಖುಷಿ ಇದೆ ಅಂತ ರಾಗಿಣಿ ದ್ವಿವೇದಿ ಹೇಳಿದ್ದಾರೆ. ಒಂದಷ್ಟು ಜನರು ಮನೆಗೆ ಬಂದು ಆರೋಗ್ಯ ವಿಚಾರಿಸಿದ್ರು, ಹೀಗಾಗಿ ನಾನು ಅವರ ಮನಸ್ಸಲ್ಲಿ ಇದ್ದೀನಿ ಅನ್ನೋದೇ ಖುಷಿ. ಈಗ ಡ್ರಗ್ಸ್ ಕೇಸ್ ಬಗ್ಗೆ ಮಾತನಾಡೋ ಅವಶ್ಯಕತೆ ಇಲ್ಲ. ರಾಗಿಣಿ ದ್ವಿವೇದಿ ಏನು ಅಂತ ಎಲ್ರಿಗೂ ಗೊತ್ತು, ನಾನು ಅದನ್ನ ಸಮರ್ಥಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನನಗೆ ಡ್ರಗ್ಸ್ ಕೇಸ್ ಬಗ್ಗೆ ಮಾತನಾಡೋಕೆ ಇಷ್ಟವಿಲ್ಲ ಎಂದು ಅವರು ಹೇಳಿದರು. ಬ್ರಾಹ್ಮಣ ಸಮುದಾಯದ ಬೇಡಿಕೆಯಂತೆ ಸುಮಾರು 8 ನಿಮಿಷ ಕಟ್ ಮಾಡಿದ ಬಳಿಕ ಎಡಿಟ್ ಆಗಿರೋ ಪೊಗರು ಸಿನಿಮಾ ರಿಲೀಸ್ ಆಗಿದೆ. ನಿನ್ನೆ ಸೆನ್ಸರ್ ಆಗಿದ್ದ ಸಿನಿಮಾ ಇಂದು ಮ್ಯಾಟ್ನಿ ಶೋಗೆ ಕೆಲವು ಚಿತ್ರಮಂದಿರಗಳಲ್ಲಿ ಅಪ್ಲೋಡ್ ಆಗಿದೆ. ಎಲ್ಲಾ ಚಿತ್ರಮಂದಿರದಲ್ಲೂ ಎಡಿಟೆಡ್ ಸಿನಿಮಾ ತೆರೆ ಕಾಣಲು ಸಮಯ ಬೇಕಾಗಿದ್ದು, ಯುಎಫ್ಒ ಕ್ಯೂಬ್ ಕೋಡ್ನಂತೆ ಒಂದೊಂದೇ ಚಿತ್ರಮಂದಿರದಲ್ಲಿ ಸಿನಿಮಾ ಅಪ್ಲೋಡ್ ಆಗುತ್ತೆ ಅಂತ ಚಿತ್ರತಂಡ ತಿಳಿಸಿದೆ. ಪೊಗರು ಸಿನಿಮಾ ವಿವಾದದ ನಡುವೆಯೂ ಯಶಸ್ವಿ ಪ್ರದರ್ಶನ ಕಾಣ್ತಿದೆ. ಹೀಗಾಗಿ ಧ್ರುವ ಸರ್ಜಾ ಇಂದಿನಿಂದ ರಾಜ್ಯದ ಹಲವು ಥಿಯೇಟರ್ಗಳಲ್ಲಿ ಅಭಿಮಾನಿಗಳನ್ನ ಭೇಟಿ ಮಾಡಿ ಮಾತನಾಡುತ್ತಿದ್ದಾರೆ. ಇಂದು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದ ಹಲವು ಥಿಯೇಟರ್ಗಳಿಗೆ ಧ್ರುವ ಭೇಟಿ ನೀಡಿದ್ರು. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಧ್ರುವ ಸರ್ಜಾರನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರು. ಹೀಗಾಗಿ ವೆಂಕಟೇಶ್ವರ ಥಿಯೇಟರ್ ಬಳಿ ಲಾಠಿ ಪ್ರಹಾರ ಮಾಡಿ ಅಭಿಮಾನಿಗಳನ್ನ ಪೊಲೀಸರು ಚದುರಿಸಿದ್ರು. ದುಬಾರಿ ದುನಿಯಾದಲ್ಲಿ ಜೇಬು ಗಟ್ಟಿ ಇದ್ದರಷ್ಟೇ ಜೀವನ. ಆಹಾರ ಪದಾರ್ಥಗಳ ಬೆಲೆ ದಿಢೀರ್ ಏರಿಕೆ ಕಂಡಿದ್ದೇಕೆ? 2 ತಿಂಗಳಲ್ಲಿ ಅಡುಗೆ ಸಿಲಿಂಡರ್ ಡಬಲ್ ಸೆಂಚುರಿ ಬಾರಿಸಿದ್ದೇಗೆ? ನೋಡೋಣ ದುಬಾರಿ ದುನಿಯಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜೇಬು ಗಟ್ಟಿ ಇದ್ರಷ್ಟೇ ಇನ್ಮುಂದೆ ಜೀವನ. ಯಾಕಂದ್ರೆ ಇನ್ಮುಂದೆ ಹೊಟ್ಟೆ ತುಂಬಿಸಿಕೊಳ್ಳೋಕೆ ಭಾರಿ ಹಣ ಬೇಕಿದೆ. ಜೀವನಾವಶ್ಯಕ ವಸ್ತುಗಳ ಬೆಲೆ ಗಗನಕ್ಕೇರಿದೆ. ಮಾರ್ಕೆಟ್ಗೆ ಹೋದ್ರೆ ಜೇಬಿಗೆ ಕತ್ತರಿ ಬೀಳೋದು ಗ್ಯಾರಂಟಿ. ದವಸ ಧಾನ್ಯ, ಬೇಳೆಕಾಳು ಎಲ್ಲವೂ ದುಬಾರಿ ಆಗ್ತಿದೆ. ಹಣ್ಣು ತರಕಾರಿ ಬೆಲೆಯೂ ಭಾರಿ ಹೆಚ್ಚಳವಾಗ್ತಿದ್ದು, ರಾಕೆಟ್ ವೇಗದಲ್ಲಿ ಜೀವನಾವಶ್ಯಕ ವಸ್ತುಗಳ ಬೆಲೆ ದಿಢೀರ್ ಏರಿಕೆಯಾಗಿದೆ.
ಬೆಲೆ ಏರಿಕೆಯಿಂದಾಗಿ ಅಕ್ಕಿ, ಗೋಧಿ, ಜೋಳ, ರಾಗಿ, ಅಡುಗೆ ಎಣ್ಣೆ ಖರೀದಿಸುವಂತಿಲ್ಲದಂತಾಗಿದೆ. ಜನವರಿ 1ರಂದು 800 ರೂಪಾಯಿಯಿಂದ 25 ಕೆಜಿ ಅಕ್ಕಿ ಮೂಟೆ ಒಂದೇ ತಿಂಗಳಲ್ಲಿ 50ರಿಂದ 80 ರೂಪಾಯಿ ಹೆಚ್ಚಳ ಕಂಡಿದ್ದು 850ರಿಂದ 880 ರೂಪಾಯಿ ಆಗಿದೆ. ಗೋಧಿ ಹಿಟ್ಟು 45 ರೂಪಾಯಿ ಆಗಿತ್ತು, ಈಗ 7 ರೂಪಾಯಿ ಹೆಚ್ಚಳವಾಗಿದ್ದು ಗೋಧಿ ಹಿಟ್ಟಿನ ಬೆಲೆ 52 ರೂಪಾಯಿ ಆಗಿದೆ. ಇದೇ ರೀತಿ ರಾಗಿ ಹಿಟ್ಟಿನ ಬೆಲೆ 35 ರೂಪಾಯಿ ಆಗಿತ್ತು, ಈಗ 10 ರೂಪಾಯಿ ಏರಿಕೆ ಕಂಡು ಪ್ರತಿ ಕೆಜಿಗೆ 45 ರೂಪಾಯಿಗೆ ಮಾರಾಟವಾಗುತ್ತಿದೆ. ಅಕ್ಕಿ, ಗೋಧಿ, ರಾಗಿ ಮಾತ್ರವಲ್ಲ ಬೇಳೆಕಾಳುಗಳು ಕೂಡ ಬಲು ದುಬಾರಿಯಾಗಿದೆ. ಜನವರಿ 1ರಂದು 105 ರೂಪಾಯಿ ಇದ್ದ ಬೇಳೆ ಬೆಲೆ ಇದೀಗ 120 ರೂಪಾಯಿ ಆಗಿದೆ. ತೊಗರಿ ಬೇಳೆ 80 ರೂಪಾಯಿಯಿಂದ 96 ರೂಪಾಯಿಗೆ ತಲುಪಿದೆ. ಕಡಲೆಬೇಳೆ ಪ್ರತಿ ಕೆಜಿಗೆ 55 ರೂಪಾಯಿ ಇತ್ತು, ಈಗ 15 ರೂಪಾಯಿ ಏರಿಕೆ ಕಂಡು 70 ರೂಪಾಯಿ ಆಗಿದೆ. ಕಡಲೆ ಬೀಜ ಪ್ರತಿ ಕೆಜಿಗೆ 90 ರೂಪಾಯಿ ಆಗಿತ್ತು, ಈಗ 40 ರೂಪಾಯಿ ಹೆಚ್ಚಳವಾಗಿದ್ದು 130 ರೂಪಾಯಿ ಆಗಿದೆ. ಅಡುಗೆ ಎಣ್ಣೆ ಬೆಲೆ 30 ರೂಪಾಯಿ ಏರಿಕೆ ಕಂಡು 145 ರೂಪಾಯಿಗೆ ತಲುಪಿದೆ. ಈರುಳ್ಳಿ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದ್ದು ಗ್ರಾಹಕರ ಕಣ್ಣಲ್ಲಿ ನೀರು ಬರುವಂತಾಗಿದೆ. 1 ಕೆಜಿ ಈರುಳ್ಳಿ ಬೆಲೆ ಈ ವಾರ 40ರಿಂದ 50 ರೂಪಾಯಿಗೆ ಏರಿಕೆಯಾಗಿ ಗ್ರಾಹಕರ ಕಣ್ಣಲ್ಲಿ ನೀರು ತರಿಸುವಂತಾಗಿದೆ. 15 ರೂಪಾಯಿ ಇದ್ದ ಟೊಮ್ಯಾಟೊ ಬೆಲೆ ಇದೀಗ 25 ರೂಪಾಯಿಗೆ ಏರಿಕೆಯಾಗಿದೆ. ಇನ್ನು 30 ಇದ್ದ ಆಲೂಗಡ್ಡೆ ಬೆಲೆ ಈ ವಾರ 40 ರೂಪಾಯಿಗೆ ತಲುಪಿದೆ. ಹೂಕೋಸ್, ಬೆಂಡೆಕಾಯಿ, ಹೀರೆಕಾಯಿ ಬೆಲೆ ಈ ವಾರ 60 ರೂಪಾಯಿಗೆ ಏರಿಕೆಯಾಗಿದೆ. ದುಬಾರಿ ದುನಿಯಾದಿಂದಾಗಿ ಜೀವನ ನಡೆಸೋದೇ ಕಷ್ಟವಾಗಿದೆ. ಬೆಲೆ ಏರಿಕೆಯಿಂದಾಗಿ ಅಡುಗೆ ಮನೆಗೂ ಬಿಗ್ ಶಾಕ್ ಎದುರಾಗಿದೆ. ಎಲ್ಪಿಜಿ ದರ ಏರಿಕೆಯಿಂದ ಅಡುಗೆ ಮಾಡುವುದೇ ಕಷ್ಟ ಎನ್ನುವಂತಾಗಿದೆ. ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಒಂದೇ ತಿಂಗಳಲ್ಲಿ ಅಡುಗೆ ಅನಿಲ ದರ 100 ರೂಪಾಯಿ ಹೆಚ್ಚಳವಾಗಿದೆ. ಜನವರಿ ತಿಂಗಳಲ್ಲಿ 697 ರೂಪಾಯಿ ಇದ್ದ ಅಡುಗೆ ಅನಿಲ ದರ ಈ ತಿಂಗಳು 797 ರೂಪಾಯಿಗೆ ತಲುಪಿದೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ 1575 ರೂಪಾಯಿಗೆ ತಲುಪಿದೆ. ಬೆಂಗಳೂರಿನ ಜೀವನಾಡಿ ಬಿಎಂಟಿಸಿಯು ಜನರಿಗೆ ಬರೆ ಎಳೆಯುವ ಸಾಧ್ಯತೆ ಇದ್ದು ಸಿಲಿಕಾನ್ ಸಿಟಿ ಮಂದಿಯ ಜೇಬಿಗೆ ಕತ್ತರಿ ಬೀಳಲಿದೆ. ಬೆಂಗಳೂರು ಪ್ರಯಾಣಿಕರಿಗೆ ಬರೆ ಎಳೆಯಲು ಸಾರಿಗೆ ಇಲಾಖೆ ಸಜ್ಜಾಗಿದ್ದು ಬಿಎಂಟಿಸಿ ಬಸ್ ಟಿಕೆಟ್ ದರ ಹೆಚ್ಚಿಸಲು ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದೆ. ಸಿಎಂ ಬಿಎಸ್ವೈ ಗ್ರೀನ್ ಸಿಗ್ನಲ್ಗಾಗಿ ಸಾರಿಗೆ ಇಲಾಖೆ ಕಾಯುತ್ತಿದ್ದು ಬಿಎಂಟಿಸಿಯಲ್ಲಿ 12% ಬಸ್ ಟಿಕೆಟ್ ದರ ಹೆಚ್ಚಾಗುವ ಸಾಧ್ಯತೆ ಇದೆ. ಇಂಧನ ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ಬೆಲೆ ಏರಿಕೆ ಖಂಡಿಸಿ ಇಂದು ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟ ಭಾರತ್ ಬಂದ್ ಆಚರಿಸುತ್ತಿದೆ. ಲಾರಿ ಮಾಲೀಕರ ಸಂಘದಿಂದ ಇಂದು ದೇಶಾದ್ಯಂತ ಪ್ರತಿಭಟನೆ ನಡೆಸುತ್ತಿದ್ದು ದೇಶಾದ್ಯಂತ ಇಂದು ಸುಮಾರು 90 ಲಕ್ಷ ಲಾರಿಗಳು ರಸ್ತೆಗಿಳಿದಿಲ್ಲ. ರಾಜ್ಯದಲ್ಲೂ ಮುಷ್ಕರಕ್ಕೆ ಬೆಂಬಲ ನೀಡಿದ್ದು ರಾಜ್ಯದಲ್ಲಿ 5 ಲಕ್ಷ ಗೂಡ್ಸ್ ವಾಹನಗಳು ನಿಂತಲ್ಲೇ ನಿಂತಿವೆ. ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಇಂದು ಲಾರಿ ಮುಷ್ಕರ ನಡೆಸುತ್ತಿದ್ದು ಒಂದು ದಿನದ ಸಾಂಕೇತಿಕ ಲಾರಿ ಮುಷ್ಕರಕ್ಕೆ ರಾಜ್ಯದಲ್ಲೂ ಬೆಂಬಲ ವ್ಯಕ್ತವಾಗಿದೆ. ಪೆಟ್ರೋಲ್, ಡೀಸೆಲ್ ದರ, ಇ-ವೇ, ಬಿಲ್ ಪಾಸ್, ನೈಸ್ ರಸ್ತೆಯ ಟೋಲ್ಗಳಲ್ಲೂ ಫಾಸ್ಟ್ಯಾಗ್ ಅಳವಡಿಕೆ, ಇನ್ಶೂರೆನ್ಸ್ ಮೊತ್ತ ಕಡಿತ, ಮರಳು ನೀತಿ ಜಾರಿ ಸೇರಿ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಲಾರಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ಬೆಲೆ ಏರಿಕೆಯಿಂದ ಗ್ರಾಹಕರು ಕಂಗಾಲಾಗಿದ್ದಾರೆ. ಹೀಗಾಗಿ ಜೀವನ ನಡೆಸೋಕೆ ಕಷ್ಟವಾಗ್ತಿದೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಕೊರೋನಾ ಟೈಮ್ನಲ್ಲಿ ಎಲ್ಲವೂ ದುಬಾರಿಯಾಗಿದೆ. ಅಡುಗೆ ಮನೆಗೆ ಹೋಗೋಕ್ಕೂ ಭಯ ಆಗ್ತಿದೆ ಅಂತ ಜನರು ಹೇಳಿದ್ದಾರೆ. ಗ್ಯಾಸ್ ಸಿಲಿಂಡರ್ ಬೆಲೆ ಏಕಾಏಕಿ 100 ರೂಪಾಯಿ ಹೆಚ್ಚಳವಾಗಿದೆ. ಹೀಗಾದ್ರೆ ಜನಸಾಮಾನ್ಯರ ಜೀವನ ಮಾಡೋದು ಹೇಗೆ ಅಂತ ಜನಸಾಮಾನ್ಯರು ಪ್ರಶ್ನಿಸಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿರೋ ಪಂಚ ಎಲೆಕ್ಷನ್ಗೆ ಮುಹೂರ್ತ ಫಿಕ್ಸ್. ರಾಜ್ಯದ 4 ಕ್ಷೇತ್ರಗಳಲ್ಲಿ ಉಪಸಮರ ನಡೆಯೋದ್ಯಾವಾಗ? ಕೊರೋನಾ ಮಧ್ಯೆ ನಡೆಯೋ ಚುನಾವಣೆಗೆ ಹೇಗಿದೆ ಮಾರ್ಗಸೂಚಿ? ನೋಡೋಣ ಎಲೆಕ್ಷನ್ಗೆ ಮುಹೂರ್ತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ತೀವ್ರ ಕುತೂಹಲ ಮೂಡಿಸಿರೋ 4 ರಾಜ್ಯಗಳು ಹಾಗೂ 1 ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕೇಂದ್ರ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಸುದ್ದಿಗೋಷ್ಠಿ ನಡೆಸಿ ಚುನಾವಣಾ ದಿನಾಂಕ ಪ್ರಕಟಿಸಿದ್ದಾರೆ. ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಕೇಂದ್ರಾಡಳಿತ ಪ್ರದೇಶ ಪುದುಚೇರಿ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಮೇ 2ರಂದು ಎಲ್ಲಾ ರಾಜ್ಯಗಳ ಫಲಿತಾಂಶ ಪ್ರಕಟವಾಗಲಿದೆ. ರಾಜ್ಯದ 4 ಕ್ಷೇತ್ರಗಳ ಉಪಚುನಾವಣೆಗೂ ದಿನಾಂಕ ನಿಗದಿಯಾಗಲಿದೆ. ಬಸವ ಕಲ್ಯಾಣ, ಮಸ್ಕಿ, ಸಿಂದಗಿ ವಿಧಾನಸಭಾ ಕ್ಷೇತ್ರ ಹಾಗೂ ಸುರೇಶ್ ಅಂಗಡಿ ನಿಧನದಿಂದ ತೆರವಾಗಿರೋ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಲಿದೆ. ಕರ್ನಾಟಕ ಉಪಚುನಾವಣೆಗಳಿಗೆ ಪ್ರತ್ಯೇಕ ಅಧಿಸೂಚನೆ ಹೊರಡಿಸಲಿದ್ದು 5 ರಾಜ್ಯಗಳ ಚುನಾವಣೆ ಜೊತೆಗೆ ಬೆಳಗಾವಿ ಬೈ ಎಲೆಕ್ಷನ್ ನಡೆಸುತ್ತೇವೆ ಎಂದು ಸುನಿಲ್ ಅರೋರಾ ಹೇಳಿದ್ದಾರೆ.
ಭಾರಿ ಕುತೂಹಲ ಮೂಡಿಸಿರೋ ಪಶ್ಚಿಮ ಬಂಗಾಳದಲ್ಲಿ 8 ಹಂತಗಳಲ್ಲಿ ಮತದಾನ ನಡೆಯಲಿದೆ. ಮಾರ್ಚ್ 27ರಂದು ಮೊದಲ ಹಂತದಲ್ಲಿ 30 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಏಪ್ರಿಲ್ 1ರಂದು ದ್ವಿತೀಯ ಹಂತದಲ್ಲಿ 30 ಕ್ಷೇತ್ರಗಳಲ್ಲಿ, ಏಪ್ರಿಲ್ 6ರಂದು ತೃತೀಯ ಹಂತದಲ್ಲಿ 31 ಕ್ಷೇತ್ರಗಳಲ್ಲಿ, ಏಪ್ರಿಲ್ 10ರಂದು 4ನೇ ಹಂತ, ಏಪ್ರಿಲ್ 17ರಂದು 5ನೇ ಹಂತ, ಏಪ್ರಿಲ್ 22ರಂದು 6ನೇ ಹಂತ, ಏಪ್ರಿಲ್ 26ರಂದು 7ನೇ ಹಂತ, ಏಪ್ರಿಲ್ 29ರಂದು 8ನೇ ಹಂತದ ಮತದಾನ ನಡೆಯಲಿದೆ. ಕೇರಳ, ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಏಪ್ರಿಲ್ 6ರಂದು ಕೇರಳದ 140 ಕ್ಷೇತ್ರಗಳಲ್ಲಿ, ತಮಿಳುನಾಡಿನ 234 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು, ಮೇ 2ರಂದು ಫಲಿತಾಂಶ ಪ್ರಕಟವಾಗಲಿದೆ. ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲೂ ಏಪ್ರಿಲ್ 6ರಂದು ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ಅಸ್ಸಾಂನಲ್ಲಿ 3 ಹಂತದಲ್ಲಿ ಮತದಾನ ನಡೆಯಲಿದೆ. ಮಾರ್ಚ್ 27ಕ್ಕೆ ಮೊದಲ ಹಂತ, ಏಪ್ರಿಲ್ 1ಕ್ಕೆ 2ನೇ ಹಂತದ ಮತದಾನ, ಏಪ್ರಿಲ್ 6ರಂದು 3ನೇ ಹಂತದ ಮತದಾನ ನಡೆಯಲಿದೆ. 126 ವಿಧಾನಸಭಾ ಕ್ಷೇತ್ರಗಳಿಗೆ 3 ಹಂತದಲ್ಲಿ ಚುನಾವಣೆ ನಡೆಯಲಿದ್ದು, 64 ಮ್ಯಾಜಿಕ್ ನಂಬರ್ ಆಗಿದೆ. 5 ರಾಜ್ಯಗಳ 824 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು, ತಕ್ಷಣದಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಿದೆ. ಮತದಾನಕ್ಕೆ 1 ಗಂಟೆ ಹೆಚ್ಚುವರಿ ಕಾಲಾವಕಾಶ ನೀಡಿದ್ದು, ಸೂಕ್ಷ್ಮ ಮತಗಟ್ಟೆ ಭದ್ರತೆಗೆ ಕೇಂದ್ರೀಯ ಪಡೆ ನಿಯೋಜನೆ ಮಾಡಲಿದ್ದಾರೆ. ಚುನಾವಣಾ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 1950 ತೆರೆದಿದ್ದು, ಕ್ರಿಮಿನಲ್ ಹಿನ್ನೆಲೆಯುಳ್ಳ ಅಭ್ಯರ್ಥಿಗಳು ಮಾಹಿತಿ ನೀಡಬೇಕು, ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ಜಾಹೀರಾತು ನೀಡಬೇಕು ಅಂತ ತಿಳಿಸಲಾಗಿದೆ. ಕೊರೋನಾ ಹಿನ್ನೆಲೆ ಈ ಬಾರಿ ಅಬ್ಬರದ ಚುನಾವಣಾ ಪ್ರಚಾರಕ್ಕೆ ಬ್ರೇಕ್ ಹಾಕಲಾಗಿದೆ. ಮನೆ ಮನೆ ಪ್ರಚಾರಕ್ಕೆ 5 ಜನರು ಮಾತ್ರ ಹೋಗಬೇಕು ಅಂತ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಹೇಳಿದ್ದಾರೆ. ಈ ಬಾರಿ ಆನ್ಲೈನ್ ಮೂಲಕವೂ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಿದ್ದು, ರೋಡ್ ಶೋನಲ್ಲಿ 5 ವಾಹನಗಳು ಮಾತ್ರ ಇರಬೇಕು ಅಂತ ನಿರ್ಬಂಧ ವಿಧಿಸಿದ್ದಾರೆ. ಚುನಾವಣಾ ಭದ್ರತೆಗೆ ಕೇಂದ್ರೀಯ ಪಡೆಗಳ ನಿಯೋಜನೆಗೆ ತೀರ್ಮಾನಿಸಲಾಗಿದೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ, ಪುದುಚೇರಿಗೆ ಚುನಾವಣೆ ನಡೆಯಲಿದ್ದು, ಕೊರೋನಾ ಹಿನ್ನೆಲೆ ಚುನಾವಣೆ ನಡೆಸುವುದು ಈಗ ಸವಾಲಾಗಿದೆ ಅಂತ ಮುಖ್ಯ ಚುನಾವಣಾ ಆಯುಕ್ತ ಸುನಿಲ್ ಅರೋರಾ ಹೇಳಿದ್ದಾರೆ. ಬಿಹಾರ ಚುನಾವಣೆ ವೇಳೆ ಬಹಳಷ್ಟು ಸವಾಲು ಎದುರಾಗಿತ್ತು. ಸವಾಲುಗಳ ನಡುವೆ ಯಶಸ್ವಿಯಾಗಿ ಚುನಾವಣೆ ನಡೆಸಿದ್ದೆವು. ಮತದಾರರು ಕೂಡ ಧೈರ್ಯವಾಗಿ ಮತ ಚಲಾಯಿಸಿದ್ರು. ಮುಕ್ತ, ನ್ಯಾಯಸಮ್ಮತ, ಶಾಂತಿಯುತ ಚುನಾವಣೆ ನಡೆಸಿದ್ದೆವು ಎಂದು ಸುನಿಲ್ ಅರೋರಾ ತಿಳಿಸಿದ್ರು. ಚುನಾವಣಾ ಸಿಬ್ಬಂದಿಯನ್ನ ಫ್ರಂಟ್ಲೈನ್ ಕೊರೋನಾ ವಾರಿಯರ್ಸ್ ಅಂತ ಮುಖ್ಯ ಚುನಾವಣಾ ಅಧಿಕಾರಿ ಸುನಿಲ್ ಅರೋರಾ ಘೋಷಿಸಿದ್ರು. ಚುನಾವಣೆಗೂ ಮುನ್ನ ಚುನಾವಣಾ ಸಿಬ್ಬಂದಿಗೆ ಕೊರೋನಾ ಲಸಿಕೆ ನೀಡಲು ತೀರ್ಮಾನಿಸಿದ್ದು, ಕೊರೋನಾ ಸೋಂಕಿತರಿಗಾಗಿ ಪ್ರತ್ಯೇಕ ಎಸ್ಒಪಿ ಪ್ರಕಟಿಸುತ್ತೇವೆ. 824 ಕ್ಷೇತ್ರಗಳಲ್ಲಿ ಒಟ್ಟು 18.68 ಕೋಟಿ ಮತದಾರರಿದ್ದಾರೆ. 2.7 ಲಕ್ಷ ಮತಗಟ್ಟೆಗಳನ್ನು ತೆರೆಯಲಾಗುವುದು ಎಂದು ಸುನಿಲ್ ಅರೋರಾ ಮಾಹಿತಿ ನೀಡಿದರು.